Welcome to Learn Easily Hub. Please do subscribe. Hi everyone, welcome to Learn Easily channel. 8th Standard English Summative Assessment 2 2025 for 50 marks. Question paper with key answer. 8ನೇ ತರಗತಿ ಇಂಗ್ಲಿಷ್ ವಿಷಯದ SA2 ಪ್ರಶ್ನೆ ಪತ್ರಿಕೆ 50 ಅಂಕಗಳಿಗೆ ಇದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಈ ರೀತಿಯಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡಬಹುದಾಗಿರುತ್ತೆ. ಇಲ್ಲಿ ಮೊದಲನೇ ಮೇನ್ ನೋಡಿದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಫಸ್ಟ್ ಕ್ವಶನ್, ಚೂಸ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ರವಿ ವಾಂಟ್ಸ್ ಟು ಗೋ ಟು ಅಮೇರಿಕಾ. ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ರವಿ. ಉತ್ತರ ಆಪ್ಷನ್ ಎ ನೌನ್, ಅದು ನಾಮಪದವಾಗಿರುತ್ತೆ. ಚೂಸ್ ಎ ಕ್ವಶನ್ ಟ್ಯಾಗ್. ಈಸ್ ಎ ಕೈಂಡ್ ಪರ್ಸನ್. ಇಲ್ಲಿ ಈಸ್ ಹೆಲ್ಪಿಂಗ್ ವರ್ಬ್ ಇದೆ, ಸೆಂಟೆನ್ಸಲ್ಲಿ ನಾಟ್ ಇಲ್ಲ. ಈಸಂಟ್ ಹಿ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಚೂಸ್ ದಿ ಕರೆಕ್ಟ್ ಇನ್ಫಿನಿಟಿವ್. ರಮೇಶ್ ವಾಸ್ ವೇಟಿಂಗ್ ಟು ಕ್ಯಾಚ್ ಬಸ್ ಅಟ್ ಬಸ್ ಸ್ಟಾಪ್ ಇದೆ. ಆಪ್ಷನ್ ಸಿ ಟು ಕ್ಯಾಚ್. ಇನ್ನು ಫೋರ್ತ್ ಕ್ವಶನ್ ನೋಡಿದ್ರೆ, ಚೂಸ್ ದಿ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್. ಕುಡ್ ಯು ಪ್ಲೀಸ್ ಗೆಟ್ ಮೀ ವಾಟರ್. ಇದು ಆಪ್ಷನ್ ಬಿ ರಿಕ್ವೆಸ್ಟ್ ಆಗಿರುತ್ತೆ. ನಂತರ ಡೂ ಆಸ್ ಡೈರೆಕ್ಟೆಡ್ 6 ಕ್ವಶನ್ಸ್ ಇರುತ್ತೆ. ವಿಚ್ ವರ್ಡ್ ಹ್ಯಾಸ್ 1 syllable. ಫಾದರ್ 2, ಅಬಿಲಿಟಿ ಅಬಿಲಿಟಿ 4, ಸ್ಕೂಲ್ 1, ಸ್ಟ್ಯಾಂಡರ್ಡ್ 2. ಇಲ್ಲಿ 1 syllable ಸ್ಕೂಲ್. ರೈಟ್ ಆಪೋಸಿಟ್ ವರ್ಡ್ ಇದೆ. ರಮ್ಯಾ ಈಸ್ ವೆರಿ ಸ್ಟ್ರಾಂಗ್ ಬಟ್ ಹರ್ ಸಿಸ್ಟರ್ ರಂಜಿತಾ ಈಸ್ ಡ್ಯಾಶ್. ಸ್ಟ್ರಾಂಗ್ಗೆ ಆಪೋಸಿಟ್ ವರ್ಡ್ ವೀಕ್. ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್. ಎ ಅಂದ ಇದೆ. ದಿಸ್ ಈಸ್ ಡ್ಯಾಶ್ ಬುಕ್. ದಿಸ್ ಈಸ್ ಅ ಬುಕ್. ಇಲ್ಲಿ ಎ ಆರ್ಟಿಕಲನ್ನು ಬಳಸಬೇಕಾಗುತ್ತೆ. ಚೂಸ್ ದಿ ಕರೆಕ್ಟ್ ಕೊಲೋಕೇಟಿವ್ ವರ್ಡ್. ಬಸ್, ಬಸ್ ಕಾರ್, ಬಸ್ ಸ್ಟ್ಯಾಂಡ್, ಬಸ್ ರೋಡ್, ಬಸ್ ಸಿಟಿ. ಬಸ್ ಸ್ಟ್ಯಾಂಡ್ ಇಸ್ ದಿ ಕರೆಕ್ಟ್ ಕೊಲೋಕೇಟಿವ್. ಆ್ಯಡ್ ಸೂಟೇಬಲ್ ಸಫಿಕ್ಸ್ ಇದೆ. ದ ಬರ್ಡ್ ಲುಕ್ಸ್ ವೆರಿ ಡ್ಯಾಶ್ ಬ್ಯೂಟಿ ಇದೆ, ಬ್ಯೂಟಿಫುಲ್. ಇನ್ನು 10th ಕ್ವಶನ್ ನೋಡಿದ್ರೆ, ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್. ಇಲ್ಲಿ ಗೆಲಿಲಿಯೋ ಇನ್ವೆಂಟೆಡ್ ಟೆಲಿಸ್ಕೋಪ್. ಟೆಲಿಸ್ಕೋಪ್ ವಾಸ್ ಇನ್ವೆಂಟೆಡ್ ಬೈ ಗೆಲಿಲಿಯೋ ಸರಿಯಾದ ಉತ್ತರ. ನಂತರ ಥರ್ಡ್ ಮೇನ್ಗೆ ಬಂದಾಗ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 sentences ಈಚ್. ಇಲ್ಲಿ ಕ್ವಶನ್ಸ್ ಪಾರ್ಟ್ 1 ಪಾರ್ಟ್ 2 ಇಂದ ಕೇಳಲಾಗಿದೆ. ಪಾರ್ಟ್ 1 ಆಲ್ರೆಡಿ SA1 ಆಗಿರೋದ್ರಿಂದ ಕೆಲವು ಪ್ರಶ್ನೆಗಳನ್ನು ಮಾತ್ರ ಪಾರ್ಟ್ 1 ಇಂದ ಕೇಳಿದ್ದು, ಹೆಚ್ಚು ಪ್ರಶ್ನೆಗಳು ಪಾರ್ಟ್ 2 ಸಿಲೆಬಸ್ಸಿಂದ ನೀಡಲಾಗಿರುತ್ತೆ. ವೈ ಡಸ್ ದ ಬೀ ಸಿಟ್ ಆನ್ ದ ಫ್ಲವರ್. ದ ಬೀ ಸಿಟ್ ಆನ್ ದ ಫ್ಲವರ್ ಟು ಗ್ಯಾದರ್ ಹನಿ. ವೇರ್ ವಾಸ್ ಒಲಿವರ್ ಬಾರ್ನ್. ಒಲಿವರ್ ವಾಸ್ ಬಾರ್ನ್ ಇನ್ ಎ ಪೂರ್ ಹೌಸ್ ಆಫ್ ಎ ಲಿಟಲ್ ಕಂಟ್ರಿ ಟೌನ್. ವಾಟ್ ಡಿಡ್ ಸಿದ್ಧಾರ್ಥ ಸೇ ಟು ದ ಬರ್ಡ್. ಡಿಯರ್ ಸ್ವಾನ್, I have come to you. Don't be afraid. Please come and sit on my arms. Why was the king not able to give much time to the people of his kingdom? The king spent so many hours in a dressing room, so he was not able to give much time to the people of his kingdom. 15th question. What do simple machines need to start working? ಇಲ್ಲಿ simple machines need to start working. They need some water, oil, coal. Nantara, what was Luther Burbank's goal in life? Luther Burbank's goal in life was he wanted to grow new varieties of plants. 17th ಕ್ವಶನ್ ನೋಡಿದ್ರೆ ಸಪ್ಲಿಮೆಂಟರಿ ಕ್ವಶನ್ಸ್ ಇಂದ ಇಲ್ಲಿ 2 ಪ್ರಶ್ನೆಗಳಿದೆ. ಒಂದು ಧರ್ಮವಾದ, ಇನ್ನೊಂದು ಬಂದು ಅರ್ಥಕ್ವೇಕ್ ಇಂದ. ಇಲ್ಲಿ why did Kaushika get angry? Kaushika was studying Vedas under the tree. He was disturbed by the twittering of the bird, so he got angry. What made the crash sound? A ripe bell fruit fell on the palm bush, caused the crash sound. Next, 18th question ನೋಡಿದ್ರೆ, why October 2 is a special day in Indian history? ಇಲ್ಲಿ October 2 is a special day because Mahatma Gandhiji and Lal Bahadur Shastri were born on the same day. So it was a special day in Indian history. How did Valentina Tereshkova help her mother? ಇಲ್ಲಿ Valentina Tereshkova went to tire factory and textile mill to help her mother. ಇವು ಸಪ್ಲಿಮೆಂಟರಿ ಕ್ವಶನ್ಸ್. ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಬರಿಬಹುದಾಗಿರುತ್ತೆ. ನಂತರ 4th ಮೇನ್ಗೆ ಬಂದಾಗ, ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಇಲ್ಲಿ 2 ಎಕ್ಸ್ಟ್ರಾಕ್ಟ್ಸನ್ನು ನೀಡಲಾಗಿದೆ 6 ಮಾರ್ಕ್ಸ್ಗೆ.
ಸ್ಟಾಪ್ ರೈಟ್ ದೇರ್ ಆರ್ಡರ್ಡ್ ಹರ್ ಗ್ರ್ಯಾಂಡ್ ಫಾದರ್. ಹೂ ಈಸ್ ದ ಸ್ಪೀಕರ್? ಇಲ್ಲಿ ಗ್ರ್ಯಾಂಡ್ ಫಾದರ್ R.P. Paranjape is the speaker. Who is he wanted to stop? He wanted to stop Sai. Why he ordered like this? Sai stepped on a book, so he ordered like this. ಇನ್ನು 20th question ನೋಡೋದಾದರೆ, she stood at the crossing and waited long. Who was the speaker? ಇಲ್ಲಿ the poet is the speaker. Who was standing at crossing? An old woman or somebody's mother is standing at the crossing. Why was she standing at crossing? She wanted to cross the road. The road was very slippery, so she waiting there someone to help her to crossing the road. In 5th main ನೋಡೋದಾದರೆ, write a paragraph using the below information. ಇಲ್ಲಿ ಇನ್ಫಾರ್ಮೇಷನ್ ಬಂದು ಪ್ರೊಫೈಲ್ ರೈಟಿಂಗ್ಗೆ ನೀಡಲಾಗಿದೆ. ನೇಮ್ ರಾಘವ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ಬರ್ತ್ ಪ್ಲೇಸ್, ಕ್ವಾಲಿಫಿಕೇಷನ್, ವೈಫ್ ನೇಮ್, ಪ್ರೊಫೆಷನ್, ಹಾಬೀಸ್ ಇದೆ. ಇಲ್ಲಿ ದಿಸ್ ಇಸ್ ಎ ಪ್ರೊಫೈಲ್ ಆಫ್ ಮಿಸ್ಟರ್ ರಾಘವ್. ಹಿಸ್ ಡೇಟ್ ಆಫ್ ಬರ್ತ್ ಈಸ್ April 4th, 1980. ಹಿಸ್ ಬರ್ತ್ ಪ್ಲೇಸ್ ಈಸ್ ಗದಗ್. ಹಿಸ್ ಕ್ವಾಲಿಫಿಕೇಷನ್ ಈಸ್ MA B.Ed. ಹಿಸ್ ವೈಫ್ ನೇಮ್ ಈಸ್ ನಿರ್ಮಲಾ. ಹಿಸ್ ಪ್ರೊಫೆಷನ್ ಈಸ್ ಪೋಸ್ಟ್ ಮಾಸ್ಟರ್ ಅಟ್ ಹೆಡ್ ಪೋಸ್ಟ್ ಆಫೀಸ್ ಇನ್ ದಾವಣಗೆರೆ. ಹಿಸ್ ಹಾಬೀಸ್ ಆರ್ ಸಿಂಗಿಂಗ್ ಆ್ಯಂಡ್ ರೀಡಿಂಗ್. ನಂತರ 6th ಮೇನ್ ಕೋಟ್ ಫ್ರಮ್ ಮೆಮೊರಿ, ಬ್ಯೂಟಿ ಪೊಯಮ್ ಇದೆ. ನಂತರ ಆಕ್ಸ್ ಇನ್ ದ ವುಡ್, ಈ ಒಂದು ಪೊಯಮ್ ಬರೀಬೇಕಾಗತ್ತೆ. ನಂತರ ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ಡಿಸ್ಕ್ರೈಬ್ ಇಟ್ ಇನ್ ಫ್ಯೂ ಸೆಂಟೆನ್ಸ್, 3 marks ಇದೆ ಪಿಕ್ಚರ್ ರೀಡಿಂಗ್. ಇಲ್ಲಿ ದಿಸ್ ಇಸ್ ಎ ಪಿಕ್ಚರ್ ಆಫ್ ಎ ಪಾರ್ಕ್. ದೇರ್ ಆರ್ 4 kids ಇನ್ ದ ಪಾರ್ಕ್. ಎ ಬಾಯ್ ಆನ್ ಸ್ವಿಂಗ್, ಎ ಗರ್ಲ್ ಈಸ್ ಸ್ಕಿಪ್ಪಿಂಗ್, 2 boys ಆರ್ ಮೇಕಿಂಗ್ ಸ್ಯಾಂಡ್ ಕ್ಯಾಸಲ್. ಈ ರೀತಿಯಾಗಿ ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಬರೀಬೇಕಾಗುತ್ತೆ. ನಂತರ ಪ್ಯಾಸೇಜನ್ನು ನೀಡಲಾಗಿದೆ. ಪ್ಯಾಸೇಜ್ಗೆ ಕ್ವಶನ್ ಆನ್ಸರ್. ಇನ್ನು ಲಾಸ್ಟ್ 25th ಕ್ವಶನ್ಗೆ ಬಂದಾಗ ಲೆಟರ್ ರೈಟಿಂಗ್, ಪರ್ಸನಲ್ ಲೆಟರ್ ಮತ್ತು ಒಂದು ಲೀವ್ ಲೆಟರನ್ನು ನೀಡಲಾಗಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಕೀ ಆನ್ಸರ್ಸನ್ನು ಸಹ ಈ ಒಂದು PDF-ನಲ್ಲಿ ನೀಡಲಾಗಿರುತ್ತೆ. ಈ PDF ಅನ್ನು ನೀವು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ.